ಸಾಮಾನ್ಯವಾಗಿ ಯಾವುದೇ ಸಭೆ ಸಮಾರಂಭ ಶುಭ ಕಾರ್ಯಕ್ರಮ ನಡೆದರೂ ಅಲ್ಲಿ ಶಾಮಿಯಾನ ಪುಷ್ಪಾಲಂಕಾರ ದೀಪಾಲಂಕಾರ ಬಹಳ ಮುಖ್ಯ. ಇದೀಗ ಅವರೇ ಸಂಘ ಕಟ್ಟಿಕೊಂಡು ದೇವನಗರಿ ವೈಭವ 2025 ರಾಜ್ಯ ಮಟ್ಟದ 5ನೇ ಮಹಾ ಅಧಿವೇಶನ ಹಮ್ಮಿಕೊಂಡಿದ್ದು ಇಂದಿನಿಂದ 3 ದಿನಗಳ ಕಾಲ ಮಹಾ ಅಧಿವೇಶನ ನಡೆಯಲಿದೆ. ಹಾಗಿದ್ರೆ ಮಹಾ ಅಧಿವೇಶನ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇಂದಿನಿಂದ 3 ದಿನಗಳ ಕಾಲ ರಾಜ್ಯ ಮಟ್ಟದ 5ನೇ ಮಹಾ ಅಧಿವೇಶನ. ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್, ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸೇರಿದಂತೆ ವಿವಿಧ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಅಧಿವೇಶನ. ದಾವಣಗೆರೆ ಹೊರವಲಯದ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್, ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘ, ಆಲ್ ಇಂಡಿಯಾ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್, ದಾವಣಗೆರೆ ಜಿಲ್ಲಾ ದೀಪಾಲಂಕಾರ ಶಾಮಿಯಾನ, ಧ್ವನಿವರ್ಧಕ ಹಾಗೂ ಪುಷ್ಪಾಲಂಕಾರ ಸೇವಾಕರ್ತ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ದೇವನಗರಿ ವೈಭವ 2025 ರಾಜ್ಯ ಮಟ್ಟದ 5ನೇ ಮಹಾ ಅಧಿವೇಶನ ಹಮ್ಮಿಕೊಂಡಿದ್ದು ಇಂದಿನಿಂದ ಅಧಿವೇಶನಕ್ಕೆ ಚಾಲನೆ ದೊರೆತಿದೆ. 3 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊದಲನೇ ದಿನವಾದ ಇಂದು ಬೆಳಗ್ಗೆ ಪೂಜಾ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ. ಬಳಿಕ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಉದ್ಘಾಟಿಸಿದರು. ಸಂಜೆ 5ನೇ ಮಹಾಧಿವೇಶನದ ಉದ್ಘಾಟನೆ ಹಮ್ಮಿಕೊಂಡಿದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಹಾಧಿವೇಶನದ ಉದ್ಘಾಟನೆ ಮಾಡಲಿದ್ದು ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದಿಂದ 5ನೇ ಮಹಾ ಅಧಿವೇಶನ ನೆರವೇರಿಸುತ್ತಿದ್ದು ಇದೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಧಿವೇಶನ ನಡೆಸುವಂತ ಬರ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಎಲ್ಲಾ ಸಂಘಟನೆಗಳಿರೋದ್ರಿಂದ ನಮ್ದು ಒಂದು ಶಾಮಿಯಾನ ಸಂಘ ಒಂದು ಸಂಘಟನೆ ಇರೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೋದ್ಸರಿ ಉಡುಪಿಯಲ್ಲಿ ಅಧಿವೇಶನ ಆಯಿತು, ಅದರಿಂದ ಮೈಸೂರಲ್ಲಾಯ್ತು, ಅದರಿಂದ ರಾಯಚೂರಲ್ಲಾಯ್ತು, ಈಗ ದಾವಣಗೆರೆಯಲ್ಲಿ ನಡೀತಾ ಇದೆ. ಈ ಅಧಿವೇಶನವನ್ನು ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಬಾಂಧವರು ಎಲ್ಲರೂ ಸೇರಿ ಈ ಅಧಿವೇಶನವನ್ನು ನೆರವೇರಿಸುತ್ತಿದ್ದೇವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ 14, 15, 16 3 ದಿನಗಳ ಕಾಲ ಈ ಕಾರ್ಯಕ್ರಮ ನೆರವೇರಿಸಿದ್ದು ವಿವಿಧ ರಾಜ್ಯಗಳಿಂದ ಪ್ರತಿಯೊಂದು ರಾಜ್ಯಗಳಿಂದ ಒಂದು ಸ್ಟಾಲ್ಗಳು ಬಂದಿದೆ, ಕಂಪನಿಗಳು ಬಂದಿದ್ದಾವೆ, ಒಂದು ಸೌಂಡ್ ಬಂದಿದೆ, ಫ್ಲವರ್ ಡೆಕೋರೇಷನ್ ಬಂದಿದೆ, ಚೇರು ಟೇಬಲ್ ಬಂದಿದೆ, ಲೈಟಿಂಗ್ಸ್ ಬಂದಿದೆ. ನಮಗೆ ಶಾಮಿಯಾನಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಸ್ಟಾಲ್ಗಳು ಬಂದಿದ್ದವು. ಈ ಸ್ಟಾಲ್ಗಳಲ್ಲಿ ನಮ್ಮವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಖರೀದಿ ಮಾಡೋಕ್ಕಾಗಲ್ಲ, ಒಂದೇ ಸೂರಿನಡಿಯಲ್ಲಿ ಡೆಮೋ ತೋರಿಸ್ತಾರೆ, ಆರ್ಡರ್ ಬುಕ್ ಮಾಡ್ಕೊಳ್ತಾರೆ. ಎಲ್ಲರೂ ಬಂದು ಇಲ್ಲಿ ಬುಕ್ ಮಾಡ್ಬೋದು, ಖರೀದಿ ಮಾಡ್ಬೋದು. ಬೇರೆ ರೀತಿ ತೊಂದರೆ ಆಗಬಾರದ ರೀತಿಯಲ್ಲಿ ನಾವು ಈ ಕಮಿಟಿಯಿಂದ ಇದನ್ನು ಆಯೋಜನೆ ಮಾಡಲಾಗಿದೆ. ಹೊರಗಡೆ ಪ್ರತಿಯೊಂದು ಮಳಿಗೆಗಳಲ್ಲೂ ಸ್ಟಾಲ್ಗಳು ಹಾಕಿದ್ದೀವಿ. ದಾವಣಗೆರೆ, ದುರ್ಗ, ಹಾವೇರಿ, ಶಿವಮೊಗ್ಗ, ರಾಯಚೂರು, ಬೀದರ್, ಗುಲ್ಬರ್ಗ ಪ್ರತಿಯೊಂದು ಜಿಲ್ಲೆಗಳನ್ನು ನೋಂದಣಿ ಮಾಡ್ಕೊಂಡು ಪ್ರತಿಯೊಬ್ಬರು 1,000 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ಅವರಿಗೆ ಒಂದು ಬ್ಯಾಗು, 3 ದಿನಗಳ ಕಾಲ ಊಟದ ವ್ಯವಸ್ಥೆ, ವಸತಿ ಇರುತ್ತದೆ. ಯಾಕಪ್ಪ ಅಂದರೆ ನಮ್ಮ ಬರುವಂಥ ಎಲ್ಲ ಶಾಮಿಯಾನ ವೃತ್ತಿ ಬಾಂಧವರು ನಾವು ಕೆಲಸದ ಮೇಲೆ ಬ್ಯುಸಿ ಇರ್ತೀವಿ. ಸೀಸನಲ್ಲಿ ಅನ್ ಸೀಸನ್ನಲ್ಲಿ ನಮ್ಮದೇ ಆದಂಥ ಒಂದು ಸಂಘಟನೆ ಇದ್ದರೆ ಚೆನ್ನಾಗಿ ಅನ್ನೋದಕ್ಕೋಸ್ಕರ ಈ ಅಧಿವೇಶನ ನಡೆಸ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ಎಲ್ಲ ನಮ್ಮ ವೃತ್ತಿ ಬಾಂಧವರು ಒಂದು ಹತ್ರ ಸೇರ್ತೀವಿ. ನಮ್ಮಲ್ಲಿ ಎಲ್ಲರೂ ಒಂದೊಂದು ಜಿಲ್ಲೆಯಲ್ಲಿ ಪರಿಚಯ ಆಗುತ್ತೆ. ಇವರು ಈ ಜಿಲ್ಲೆದವರು, ಇವರು ಈ ಜಿಲ್ಲೆದವರು, ಈ ಶಾಮಿಯಾನ ಅಂಗಡಿ ಮಾಡ್ತಾರೆ, ಲೈಟಿಂಗ್ ಮಾಡ್ತಾರೆ, ಜನರೇಟರ್ ಮಾಡ್ತಾರೆ ಅಂತೇಳಿ ಒಂದು ಸ್ನೇಹ ಬಾಂಧವ್ಯ ಬೆಳೀತೈತೆ. ಈ ಸ್ನೇಹ ಬಾಂಧವ್ಯದಿಂದ ನಮ್ಮ ಸರ್ಕಾರದಲ್ಲಿ ಒಗ್ಗಟ್ಟಿಂದ ನಮಗೆ ಈಗಾಗಲೇ ಪ್ರತಿಯೊಂದು ರಾಜ್ಯದಿಂದನೂ ಜಿಲ್ಲೆಗಳಲ್ಲಿ ಬೆಳೀತಕ್ಕಂಥ ದಾವಣಗೆರೆ ಜಿಲ್ಲೆಯಲ್ಲಿ ನಮಗೆ ಗೋಡಾಮಿನ ವ್ಯವಸ್ಥೆ ಬಹಳ ತೊಂದರೆ ಆಗ್ತಿದೆ. ಹೂವಿನ ಮಾರ್ಕೆಟ್ನವರಿಗೆ ಒಂದು ಗೋಡಾಮ್ ಕೊಟ್ಟಿದ್ದಾರೆ, ಹಣ್ಣಿನ ಮಾರ್ಕೆಟ್ನವ್ರಿಗೆ ಒಂದು ಗೋಡಾಮ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಗೋಡಾಮ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸರ್ಕಾರದ ಜಾಗದಲ್ಲಿ ಒಂದು ನಿರ್ಮಿಸಿ ನಮ್ಮ ಬಡವರಿಗೆ, ಶಾಮಿಯಾನ ವೃತ್ತಿ ಬಾಂಧವರಿಗೆ ಸರ್ಕಾರ ನಿಗದಿತ ರೇಟಿನಲ್ಲಿ ನಮಗೂ ಒಂದು ಗೋಡಾಮ್ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇದರಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಜೂನ್ 15ರಂದು ಬೆಳಗ್ಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರುಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್, ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಂಘಟನೆ ಕುರಿತು ಅನಿಸಿಕೆ ವ್ಯಕ್ತಪಡಿಸುವುದರ ಜೊತೆಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಇದಾದ ಬಳಿಕ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಜೆಯೂ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೂನ್ 16ರಂದು ಬೆಳಿಗ್ಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯ ಮಟ್ಟದ ಶಾಮಿಯಾನ ಮತ್ತು ಇತರೆ ಸೌಂಡ್ಸು, ಲೈಟಿಂಗ್ಸು, ದೀಪಾಲಂಕಾರ, ಹೂವಿನ ಅಲಂಕಾರ ಎಲ್ಲ ರಾಜ್ಯ ಮಟ್ಟದ ಸಮ್ಮೇಳನವನ್ನ ನಮ್ಮ ದಾವಣಗೆರೆ ಬೆಣ್ಣೆನಗರಿಯಲ್ಲಿ ಆಯೋಜನೆ ಮಾಡಿದ ಅತ್ಯಂತ ಸಂತೋಷ ಆಗಿದೆ. ಎಲ್ಲ ಬೇರೆ ಬೇರೆ ಸಂಘಟನೆಗಳು ಇದ್ದಾವೆ. ಅದೇ ರೀತಿ ಸಂಘಟನೆಗಳು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ದಾವಣಗೆರೆ ಜಿಲ್ಲೆಯ ಲಕ್ಷ್ಮಣ ನೇತೃತ್ವದಲ್ಲಿ ನಮ್ಮ ಹೊನ್ನಾಳಿ ನೇಮತಿ ಆಡಳಿತ ಎಲ್ಲ ಕ್ಷೇತ್ರಗಳಲ್ಲಿ ಇದೇ ರೀತಿ ಸಂಘಟನೆ ಆಗ್ತದೆ. ಒಂದು ಕೆಲವೊಂದು ಸರಿ ಅನ್ಯಾಯ ಆದಾಗ ಅಥವಾ ಕೆಲವು ಬೇಡಿಕೆಗಳ ಅನಿವಾರ್ಯವಾಗಿ ಸಂಘಟನೆ ಬಹಳ ಮುಖ್ಯ. ಜಿಲ್ಲಾ ಮಟ್ಟದ 3 ದಿವಸಗಳ ರಾಜ್ಯ ಮಟ್ಟದ 3 ದಿವಸಗಳ ಕಾಲ ಈ ಒಂದು ಕಾರ್ಯಾಗಾರ ಇದೆ. 3 ದಿವಸಗಳ ಕಾಲ ಶನಿವಾರ, ಭಾನುವಾರ, ಸೋಮವಾರ ಸಂಜೆವರೆಗೂ ವಿವಿಧ ರಾಜಕೀಯ ಗಣ್ಯಮಾನ್ಯರುಗಳನ್ನ ಕರೆಸೋ ಜೊತೆಗೆ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಮಿಯಾನ, ಸೌಂಡ್ಸು, ಲೈಟಿಂಗ್ಸ್ ಬಹಳ ಸಂಘಟನೆ ಬಲಿಷ್ಠವಾಗಿದೆ ಅಂತ ಹೇಳೋದಕ್ಕೆ ಅತ್ಯಂತ ಸಂತೋಷ ಆಗಿದೆ. ಇಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ವೀಕ್ಷಣೆ ಮಾಡೋಕ್ಕೆ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಒಂದು ಅಧಿವೇಶನ ಅಂತೇಳಿ ಇಡೀ ರಾಜ್ಯದಲ್ಲಿ ಒಂದೊಂದು ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಇದು ಅಧಿವೇಶನ 3 ದಿನ ಕಾರ್ಯಕ್ರಮ ಮಾಡ್ತೀವಿ. ಇದು ಮೊದಲನೇ ದಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಇವತ್ತು ಇಲ್ಲಿ ರಾಜ್ಯದಿಂದ 30 ಜಿಲ್ಲೆಯಿಂದ ಸುಮಾರು ಒಂದು 5,000 ಜನಸಂಖ್ಯೆ ಸೇರುವಂಥ ಇವತ್ತು ವಿಷಯ ಇದೆ. ಆ ಒಂದು 5,000 ಜನವನ್ನು ಸೇರಿ ಇವತ್ತು ನಾವು ಮಾಡುವಂಥ ಕಾರ್ಯಕ್ರಮ, ಮೊದಲನೇದು ಪೂಜಾ ಕಾರ್ಯಕ್ರಮ ಮಾಡ್ತೀವಿ, ಎರಡನೇದು ಸ್ಟಾಲ್ ಉದ್ಘಾಟನೆ ಮಾಡ್ತೀವಿ, ನಂತರ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ. ಅದಾದ ನಂತರ ಇವತ್ತು ಸಂಜೆ ಒಂದು ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ಇಲ್ಲಿ ಸರ್ವ ಧರ್ಮ, ಯಾವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಧರ್ಮಗುರುಗಳು, ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಪಕ್ಷದ MLAಗಳನ್ನು ಕರೆದು ಒಂದೇ ವೇದಿಕೆಯಲ್ಲಿ ಎಲ್ಲರನ್ನೂ ನಾವು ಕರೆಸಿ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಸಂಘಟನೆಯ ಬಲವನ್ನು ಆ ಒಂದು ರಾಜಕೀಯ ವ್ಯಕ್ತಿಗಳ MLA ಆಗಿರ್ಬೋದು, MP ಗಳಾಗಿರ್ಬೋದು, ಯಾವುದೇ ಪಕ್ಷದರಾಗಿರ್ಬೋದು, ಯಾಕಂದ್ರೆ ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ನಮ್ಮ ಒಂದು ಬೇಡಿಕೆ ಏನಂತಂದರೆ, ನಾವು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಬೇಕು, ಎಲ್ಲ ಧರ್ಮಗುರುಗಳಿಗೆ ಬೇಕು, ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಅವಶ್ಯ ಇದೆ. ನಾವು ಕೂಡ ಸರ್ಕಾರಕ್ಕೆ GST ಕಟ್ತೀವಿ, ಆದರೆ ಸರ್ಕಾರ ನಮಗೆ ಕಡೆಗಾಣಿಸ್ತಾ ಇದೆ. ಯಾಕಂದರೆ ನಾವು ಇಲ್ಲ ಅಂತಂದರೆ ಯಾವ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಧರ್ಮಗುರುಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಹೇಳಿದ ಸಮಯಕ್ಕೆ ಸರಿಯಾಗಿ, ಯಾಕಂದರೆ ಬೇರೆ ಕೆಲಸ ಯಾವಾಗಾದರೂ ಮಾಡ್ಬೋದು, ಈ ಒಂದು ವ್ಯವಹಾರವನ್ನು, ಈ ಒಂದು ಬಿಸ್ನೆಸ್ಸನ್ನು, ಇವ್ರು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಸರಿಯಾದ ಸಮಯಕ್ಕೆ ನಾವು ರೆಡಿ ಮಾಡಿ ಕೊಡುವಂಥ ಒಂದು ವೃತ್ತಿಯಾಗಿದೆ. ಹಾಗಾಗಿ ಈ ಒಂದು ಸಮಾವೇಶದ ಮುಖಾಂತರ, ಮಹಾಧಿವೇಶನದ ಮುಖಾಂತರ ಆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ನಾವು ಕರೆಸಿ ನಮ್ಮ ಮನವಿ ಏನಪ್ಪ ಅಂತಂದರೆ, ನಮಗೆ ಹೋಗುವಂಥ ತೊಂದರೆಗಳು, ನಮಗೆ ಯಾವುದೇ ಒಂದು ಇಲಾಖೆ ಒಳಗೆ ಎಲ್ಲ ಇಲಾಖೆ ಒಳಗೆ ಕೆಲಸ ಮಾಡ್ತೀವಿ, ಆದರೆ ನಮ್ಗೆ ಯಾವ ಇಲಾಖೆ ಇದೆ ಅನ್ನೋದು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಹಾಗಾಗಿ ಮೊನ್ನೆ ನಾವು ಹೋರಾಟ ಮಾಡಿದ್ದೀವಿ. ಈಗಾಗಲೇ ನಮಗೆ ಕಾರ್ಮಿಕ ಇಲಾಖೆ ಒಳಗೆ ಶ್ರಮಿಕರು ಅಂತೇಳಿ ಸೇರಿಸಿದ್ದಾರೆ. ಹಾಗಾಗಿ ಮುಂದಿನ ನಮ್ಮ ಬೇಡಿಕೆ ಅಂದರೆ, ನಮಗೆ ಯಾವುದಾದ್ರೂ ಒಂದು ಇಲಾಖೆ ನಿಗಮ ಕೊಡಲಿ ಅನ್ನೋ ಒಂದು ಹೋರಾಟ ನಮ್ಮದಿದೆ. ಇವತ್ತು ಶಾಸಕರು, ಸಂಸದರು, ಸಚಿವರು ಏನು ಬರ್ತಾರೆ, ಆ ಒಂದು ಮನವಿ ಇದೆ. ಆ ಮನವಿಯನ್ನು ಅವರಿಗೆ ನಾವು ಕೊಡ್ತೀವಿ. ಸರ್ಕಾರ ನಮ್ಮ ತೊಂದರೆಗಳನ್ನು ವೇದಿಕೆ ಮುಖಾಂತರ ಹೇಳಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ 3 ದಿನಗಳ ದೇವನಗರಿ ವೈಭವ 2025 ರಾಜ್ಯ ಮಟ್ಟದ 5ನೇ ಮಹಾಧಿವೇಶನಕ್ಕೆ ಬೆಣ್ಣೆನಗರಿ ಸಜ್ಜಾಗಿದ್ದು, ಇಂದಿನಿಂದ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ.